ಗುರುದೇವ್, ಮಿಥುನ ರಾಶಿಯವರ ಸೆಪ್ಟೆಂಬರ್ ಮಾಸದ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಸಿಗುತ್ತೆ, ಯಾವ ಕೆಲಸ ಮಾಡದೇ ಇರೋದು ಒಳ್ಳೆಯದು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಚಾನಲ್ಗೆ ಮೊದಲನೇ ಸಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮಿಥುನ ರಾಶಿ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಬಹುದು. ಮಿಥುನ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸದಲ್ಲಿ ವಿಶೇಷವಾಗಿ ಇರತಕ್ಕಂತಹ ತಂತ್ರ ಒಂದಿದೆ. ಆ ತಂತ್ರವನ್ನ ಮಾಡೋದ್ರಿಂದ ಶತ್ರುಗಳಿಂದ ಆಗ್ತಕ್ಕಂತಹ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು, ವ್ಯಾಪಾರ ಸಮಸ್ಯೆಗಳು ಹಾಗೂ ಇನ್ನಿತರ ಮಾಟ ಮಂತ್ರ ದೋಷಗಳು, ದುಷ್ಟ ಶಕ್ತಿಗಳ ಪ್ರಭಾವ ಏನೇ ಇದ್ರೂ ಕೂಡ 100% ನಿಮ್ಮ ಮನೆಯಲ್ಲಿ ಈ ತಂತ್ರವನ್ನ ಮಾಡಿ ಆ ತಂತ್ರದಿಂದ ಎಲ್ಲಾ ಕಷ್ಟಗಳು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಸಾಲ ಬಾಧೆಯಿಂದ ಹಿಡಿದು ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಆ ತಂತ್ರ ಹೇಗಿರುತ್ತೆ, ಯಾವ ತರ ಮಾಡೋದು ಅಂತ ಎಲ್ಲ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಒಂದು ಮಾಸದಲ್ಲಿರ್ತಕ್ಕಂತಹ ಭವಿಷ್ಯ ಗ್ರಹಗತಿಗಳ ಚಲನೆಯಿಂದಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳೇನು ಅಂತ ಹೇಳಿ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡೋಣ ಬನ್ನಿ. ಈ ಮಾಸದಲ್ಲಿ ಗ್ರಹಗತಿಗಳ ಬದಲಾವಣೆ ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಗಸ್ಟ್ 30ಕ್ಕೇನೆ ಬುಧ ಸಿಂಹರಾಶಿಯ ಪ್ರವೇಶ ಮಾಡಿದ್ರೆ ಸೆಪ್ಟೆಂಬರ್ 13ಕ್ಕೆ ಕುಜಗ್ರಹ ಸಿಂಹರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಸೆಪ್ಟೆಂಬರ್ 15ಕ್ಕೆ ಶುಕ್ರ ಸಿಂಹರಾಶಿಯ ಪ್ರವೇಶವನ್ನ ಮಾಡಿದ್ರೆ ಬುಧ ಕನ್ಯಾ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಸೆಪ್ಟೆಂಬರ್ 17ಕ್ಕೆ ಸೂರ್ಯ ಕನ್ಯಾ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು ಈ ಮಾಸದಲ್ಲಿರ್ತಕ್ಕಂತಹ ಗ್ರಹಗಳ ಬದಲಾವಣೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಯಾವ್ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಈ ಮಾಸದಲ್ಲಿ ವ್ಯಾಪಾರಿಗಳಂದ್ರೆ ಡೈಲಿ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಅಂದ್ರೆ ಪ್ರತಿನಿತ್ಯ ಒಂದಷ್ಟು ದುಡ್ಡನ್ನ ಕೊಟ್ಟು ಐಟಮ್ ತಗೊಬಂದು ಅಂಗಡಿಗೆ ಹಾಕಿ ಆ ವ್ಯಾಪಾರವನ್ನ ಯಾರ್ಯಾರು ಮಾಡ್ತಾರಲ್ಲ ಅಂತಹ ಯಾವುದೇ ಕೆಲಸದಲ್ಲಿರುವಂತವ್ರಿಗೆ ಈ ಮಾಸ ಅತ್ಯಂತ ಶುಭ ಅಂತ ಹೇಳ್ತೀನಿ. ಅತ್ಯಂತ ಶುಭ ಅಂದ್ರೆ ಅವರಿಗೆ ಏಳಿಗೆ ಆಗ್ತಕ್ಕಂತಹ ಲಕ್ಷಣಗಳೆಲ್ಲವೂ ಕೂಡ ಈ ಮಾಸದಲ್ಲಿ ಇರುವಂಥದ್ದು. ಹಾಗೆ ಕೆಲಸದಲ್ಲಿ ಕೂಡ ಜಯ. ಯಾವುದೇ ಕೆಲಸದಲ್ಲಿರಿ, ಸರ್ಕಾರಿ ಕೆಲಸದಲ್ಲಿರಿ, IT ಕೆಲಸದಲ್ಲಿರಿ, ಯಾವುದೇ ಕೆಲಸದಲ್ಲಿ ಇದ್ರೂ ಕೂಡ ಈ ಮಾಸದಲ್ಲಿ ಪ್ರಮೋಷನ್ ಪಡೆಯುವಂತಹ ಯೋಗ ಭಾಗ್ಯಗಳೆಲ್ಲವೂ ಕೂಡ ಈ ಒಂದು ಮಾಸದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಸಂಸಾರ ಮತ್ತು ಸಂಬಂಧಿಕರ ಎಲ್ಲ ಒಂದು ಗುಂಪು ಸೇರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಕ್ಕಂತಹ ಲಕ್ಷಣಗಳು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಕುಟುಂಬದವರೆಲ್ಲ ಸೇರಿ ಒಂದಷ್ಟು ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತಕ್ಕಂಥದ್ದು ಎಲ್ಲಾ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಆ ಒಂದು ಗುಂಪಿನಲ್ಲಿ ನಿಮಗೆ ವಿಶೇಷವಾದಂತಹ ಮನ್ನಣೆ, ಅಂದ್ರೆ ನಿಮ್ಮನ್ನ ಕಂಡ್ರೆ ಬಹಳಷ್ಟು ಜನರಿಗೆ ಪ್ರೀತಿ ಬರತಕ್ಕಂಥದ್ದು, ಎಲ್ಲರೂ ನಿಮ್ಮನ್ನ ಹೊಗಳುವಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಇರುವಂಥದ್ದು. ಹಾಗೆ ಹಣ ಮತ್ತು ಆಸ್ತಿ ಈ ವಿಚಾರದಲ್ಲಿ ಬಹಳಷ್ಟು ಲಾಭಗಳು ಈ ಮಾಸದಲ್ಲಿ ನಿಮಗಾಗುತ್ತೆ. ಹಣಕಾಸಿನಿಂದ ಲಾಭ ಆಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಏನಾದರೂ ಕೋರ್ಟ್ ಕೇಸ್ನಲ್ಲಿ ಸಿಕ್ಕಾಕೊಂಡಿತ್ತು ಅಥವಾ ಇನ್ನು ಪಾಲಾಗದೆ ಉಳಿದಿತ್ತು ಅಂದ್ರೆ ಈ ಮಾಸದಲ್ಲಿ ಗುರು ಹಿರಿಯರೆಲ್ಲರೂ ನಿಶ್ಚಯ ಮಾಡಿ ನೀವು ಯಾವುದೇ ನಿಮ್ಮ ಅಡೆತಡೆ ಇಲ್ಲದೆ ಪ್ರೀತಿಯಿಂದಾಗಿ ನಿಮಗೆ ಒಂದಷ್ಟು ಆಸ್ತಿ ಬಂದು ಸೇರ್ತಕ್ಕಂಥದ್ದು. ಒಂದು ಹೆಂಡತಿ ಮನೆ ಕಡೆಯಿಂದ ಒಂದಷ್ಟು ಆಸ್ತಿಯನ್ನ ನಿಮಗೆ ಗಿಫ್ಟ್ ಡೀಡ್ ಮಾಡ್ತಕ್ಕಂಥದ್ದು, ಈ ರೀತಿ ಲಕ್ಷಣಗಳು ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಹಣಕಾಸಿನಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು, ಬೋನಸ್ ಬರುವಂತಹ ಲಕ್ಷಣಗಳು ಎಲ್ಲವೂ ಕೂಡ ಈ ಮಾಸದಲ್ಲಿದೆ. ಇನ್ನು ನಿಮ್ಮ ಮನೆಯಲ್ಲಿ ಒಂದಷ್ಟು ಮಿಶ್ರ ಫಲಗಳು ಅಂತ ಹೇಳ್ಬೋದು. ಮನೆಯಲ್ಲಿ ಹೊರಗಡೆನೂ ಚೆನ್ನಾಗಿರ್ತೀರಿ, ಆದ್ರೆ ಮನೆಗೆ ಬಂದಾಗ ಒಂದಷ್ಟು ಮಿಶ್ರ ಫಲಗಳು. 5 ದಿನ ಚೆನ್ನಾಗಿತ್ತು ಅಂದ್ರೆ ಇನ್ನೊಂದೆರಡು ದಿವಸ ಜಗಳಗಳಾಗ್ತಕ್ಕಂಥದ್ದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂತಹ ವಾತಾವರಣಗಳು ಸೃಷ್ಟಿ ಆಗ್ತಕ್ಕಂಥದ್ದು. ನೀವೇನೋ ಚೆನ್ನಾಗಿರ್ಬೇಕು, ಎಲ್ಲರನ್ನ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ತಗೊಂಡ್ರೆ ಮನೆಯಲ್ಲಿ ಇರ್ತಕ್ಕಂಥವ್ರು ನಿಮಗೆ ವಿರುದ್ಧವಾಗಿ ಹೋಗಿ ಸ್ವಲ್ಪ ಮನಸ್ಸಿಗೆ ನಿಮಗೆ ನೋವು ಕೊಡ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿರುತ್ತೆ. ಇದು ದಾಂಪತ್ಯ ಜೀವನಕ್ಕೂ ಕೂಡ ಅನ್ವಯ ಆಗುತ್ತೆ. ದಾಂಪತ್ಯದಲ್ಲಿ ಒಂದಷ್ಟು ಜಗಳಗಳು, ಕಲಹಗಳು ಎಲ್ಲವನ್ನ ಕೂಡ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರ್ತಕ್ಕಂಥದ್ರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಒಂದು ಮಾತಾಡಬೇಕಾದ್ರೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಹಾಗಾಗಿ ಪ್ರತಿಯೊಂದು ಪದವನ್ನ ಬೆಳೆಸ್ಬೇಕಾದ್ರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಮಾತಾಡಿ. ಇಲ್ಲ ಅಂದ್ರೆ ಏನೋ ಹೇಳಕ್ ಹೋಗಿ ಇನ್ನೊಂದೇನೋ ಅರ್ಥ ಆಗಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮಿಥುನ ರಾಶಿಯವರು ತಮ್ಮ ದಾಂಪತ್ಯದಲ್ಲಿ ಬಿರುಕು ಅಂತಕ್ಕಂಥದ್ದು ತೋರಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೇನೆ. ಅಧಿಕಾರದಲ್ಲಿ ಸ್ವಲ್ಪ ಪ್ರಭಾವ ಜಾಸ್ತಿ ಆಗ್ತಕ್ಕಂಥದ್ದು, ಅಂದ್ರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಪ್ರಭಾವ ಜಾಸ್ತಿ ಬೀರಿ ನಿಮಗೆ ಅದು ಇಷ್ಟ ಆಗದೆ
ಅವ್ರು ನಿಮ್ಮ ಮೇಲೆ ಏನೋ ಕೆಲಸ ಹೇಳ್ತಾರೆ, ಬಟ್ ಅದು ಸ್ವಲ್ಪ ಅನ್ಎಥಿಕಲ್ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲಸಗಳು ನಿಮಗೆ ಕೊಟ್ಟು ನಿಮಗ್ ಮಾಡೋದಕ್ಕೆ ಇಷ್ಟ ಆಗದೆ ಅವರ ಬಳಿ ಒಂದು ಶತ್ರುತ್ವವನ್ನ ಕಟ್ಟಿಕೊಳ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಿ. ಈ ಎಚ್ಚರಿಕೆ ಅಂದ್ರೆ ನೀವು ಆಗ್ತಕ್ಕಂತಹ ಸಮಸ್ಯೆಗಳು, ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕೆ ಹೊರತು ಆ ಕಷ್ಟದಿಂದ ದೂರ ಆಗ್ಬೇಕು ಅನ್ನೋ ರೀತಿ ಖಂಡಿತವಾಗ್ಲೂ ಯೋಚನೆ ಮಾಡಿ. ಅವರದ್ದು ಯಾವುದೂ ಕೂಡ ಶತ್ರುತ್ವವನ್ನ ಕಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರೀತಿ ವಿಶ್ವಾಸದಿಂದ ಈ ಕೆಲಸ ನನ್ನೆಲ್ಲ ಆಗಲ್ಲ, ನನ್ನ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಕೂಡ ಡೈರೆಕ್ಟ್ ಆಗಿ ಹೇಳುವಂತಹ ಒಂದು ಮಿಥುನ ರಾಶಿಯವರು ಮಾಡಿದ್ರೆ ಖಂಡಿತವಾಗ್ಲೂ ಈ ಶತ್ರುತ್ವ ಅಂತಕ್ಕಂಥ ದೂರ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಶುಭವಾಗುತ್ತೆ. ಅಂದ್ರೆ ಅವ್ರು ಅಂದುಕೊಂಡಕ್ಕಿಂತ ಹೆಚ್ಚಿನ ಅಂಕಗಳು ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ವಿಶೇಷವಾಗಿ ವಿದ್ಯಾರ್ಥಿಗಳ ಒಂದು ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದಾಗಿರ್ಬೋದು. ಸೈಕಲ್ ಕೊಡಿಸ್ಬೇಕು ಅಂತ ಅವ್ರ ಮನೇಲಿ ಆಸೆ ಇರುತ್ತೆ, ಹಾಗಾಗಿ ಸೈಕಲ್ ಅನ್ನ ಅವರ ತಂದೆ ಸಡನ್ ಆಗಿ ಗಿಫ್ಟ್ ಆಗಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅದು ಸಿಗ್ತಕ್ಕಂತಹ ಒಂದು ಮಾಸ ಈ ಒಂದು ಮಾಸ ಅಂತ ಹೇಳ್ತೇನೆ. ಇನ್ನ ಮಿಥುನ ರಾಶಿಯವರು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಏನೋ ಒಂದು ಮಾತಾಡಕ್ ಹೋಗಿ ಒಂದು ಸೀಕ್ರೆಟ್ ಅನ್ನ ಅವ್ರಿಗೆ ಹೇಳಿ ಆ ನಂತರದಲ್ಲಿ ಕಷ್ಟಕ್ಕೆ ಸಿಕ್ಕಿ ಬೀಳ್ತಕ್ಕಂತಹ ಲಕ್ಷಣಗಳು ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಯಾರೇ ಇದ್ರೂ ಈ ರೀತಿ ಸಿಕ್ಕಾಕೊಳ್ಳುವಂತಹ ಒಂದು ಪ್ರಮೇಯಕ್ಕೆ ಹೋಗ್ಬೇಡಿ. ಒಂದು ಮಾತಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತಾಡ್ಕೊಳ್ಳಿ. ಹಾಗೆ ಯಾವುದೇ ಗುಟ್ಟನ್ನ ಯಾರಿಗೂ ಕೂಡ ಈ ಮಾಸದಲ್ಲಿ ಹೇಳೋದಕ್ಕೆ ಹೋಗ್ಬೇಡಿ. ಹಾಗೆ ಮಕ್ಕಳೊಡನೆ ಒಂದಷ್ಟು ಜಗಳಗಳು, ನಿಮ್ಮ ಮಕ್ಕಳೊಡನೆ ಒಂದಷ್ಟು ಜಗಳಗಳಾಗ್ತಕ್ಕಂತಹ ಲಕ್ಷಣಗಳು ಕೂಡ ಇರುವಂತದ್ದು. ಹಾಗೆ ಅಧಿಕಾರದಲ್ಲಿ ಏನಾದ್ರೂ ನೀವು ದುರುಪಯೋಗ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಮೇಲಧಿಕಾರಿಗಳಿಗೆ ಗೊತ್ತಾಯ್ತು ಅಂದ್ರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರ್ತಕ್ಕಂತಹ ಲಕ್ಷಣಗಳು ಕೂಡ ಇರೋದ್ರಿಂದ ಸ್ವಲ್ಪ ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಇಟ್ಕೊಳ್ಬೇಕಾಗತ್ತೆ ಈ ಮಾಸದಲ್ಲಿ. ಹಾಗೆ ಚಿಂತೆ ಅಂತಕ್ಕಂಥದ್ದು ಕೂಡ ಒಂದಷ್ಟು ಕಾಡುವ ಲಕ್ಷಣಗಳು ಇರೋದ್ರಿಂದ ಸ್ವಲ್ಪ ಧ್ಯಾನವನ್ನ ಕೂಡ ನೀವು ಈ ಮಾಸದಲ್ಲಿ ಮಾಡಬೇಕಾಗತ್ತೆ. ಹಾಗೆ ಸುಬ್ರಹ್ಮಣ್ಯ ಸ್ತೋತ್ರವನ್ನ ಕೂಡ ಈ ಮಾಸದಲ್ಲಿ ನೀವು ಓದುವುದು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋದು ಕೂಡ ಶುಭವಾಗುತ್ತೆ. ಹಾಗೆ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನ ಪ್ರತಿನಿತ್ಯ ನೀವು ಜಪ ಮಾಡಿಕೊಳ್ಳೋದು ನಿಮಗೆ ಬರಬಹುದಾದಂತಹ ಕಷ್ಟಗಳನ್ನ ದೂರ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಹಾಗೆ ವಿಡಿಯೋದ ಮೊದಲಿನಲ್ಲಿ ಹೇಳ್ದಂಗೆ ಶತ್ರು ಬಾಧೆ ಆಗಿರ್ಬೋದು, ಮಾಟ ಮಂತ್ರ ದೋಷಗಳಾಗಿರ್ಬೋದು, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಮನೆಗೆ ದಟ್ಟ ದಾರಿದ್ರ್ಯತನ ಬಂದಿದ್ರು ಈ ಒಂದು ಸಣ್ಣ ತಂತ್ರ ಪರಿಹಾರವನ್ನ ನಿಮ್ಮ ಮನೆಯಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭ ಫಲಗಳು ನಿಮಗೆ ಸಿಗುತ್ತೆ. ಯಾವಾಗ ಮಾಡಬೇಕು ಅಂದ್ರೆ ಈ ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳು ಪ್ಲಸ್ 1 ದಿನ ವಿಜಯದಶಮಿ ದಿನ ಕೂಡ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು, ಮನೆಯ ಜನರ ಮನಸ್ಸಿನಲ್ಲಿರ್ತಕ್ಕಂತಹ ಕೆಟ್ಟ ವಿಚಾರಗಳು, ಮೊದಲನೇದಾಗಿ ನಮ್ಮ ಒಂದು ಏಳಿಗೆ ಆಗಲಿಕ್ಕೆ ನಮ್ಮ ಸುತ್ತಮುತ್ತಲಿನರೋ ನಮಗೆ ಸ್ವಲ್ಪ ಬೆಂಬಲವಾಗಿ ನಿಲ್ಲಬೇಕಾಗತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಗುರಿಯ ಕಡೆ ಹೋಗ್ಲಿಕ್ಕೆ ಈ ಒಂದು ತಂತ್ರವನ್ನ ಮಾಡೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಸಿಗುತ್ತೆ. ಈ ತಂತ್ರ ಪರಿಹಾರವನ್ನ ಮಾಡೋದ್ರಿಂದ ಮನೆಯ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗುತ್ತೆ. ಆ ತಂತ್ರ ಹೇಗೆ ಮಾಡಬೇಕು ಅಂದ್ರೆ ಒಂದು ಪಂಚದೀಪವನ್ನ ಹಚ್ಚಬೇಕು. ಪಂಚದೀಪ ಅಂದ್ರೆ 5 ದೀಪಗಳ ಅಂದ್ರೆ ಅಲ್ಲ, ಇಲ್ಲಿ 5 ಎಣ್ಣೆಗಳ ಮಿಶ್ರಣವನ್ನ ಮಾಡಿರ್ತಕ್ಕಂತಹ ಒಂದು ದೀಪವನ್ನ ನೀವು ನಿಮ್ಮ ಮನೆಯಲ್ಲಿ ಹಚ್ಚಬೇಕಾಗತ್ತೆ. ಈ ಯಾವ ಎಣ್ಣೆಗಳು ಅಂದ್ರೆ ಪ್ರಮುಖವಾಗಿ ನಾವು ದೀಪವನ್ನು ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆಯಲ್ಲಿ. ಹಾಗಾಗಿ ಎಳ್ಳೆಣ್ಣೆ, ತುಪ್ಪ, ಹರಳೆಣ್ಣೆ, ಹಿಪ್ಪೆ ಎಣ್ಣೆ. ಹಿಪ್ಪೆ ಎಣ್ಣೆ ಅಂದ್ರೆ ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗ್ತಕ್ಕಂಥದ್ದು ಹಿಪ್ಪೆ ಎಣ್ಣೆ ಅಂತ. ಹಿಪ್ಪೆ ಎಣ್ಣೆಯ ಜೊತೆಗೆ ಬೇವಿನ ಎಣ್ಣೆ ಅಂತ ಹೇಳಿ ಈ 5 ಎಣ್ಣೆಗಳನ್ನು ತೆಗೆದುಕೊಂಡು ಸಮನಾಗಿ ಮಿಶ್ರ ಮಾಡಿಕೊಳ್ಬೇಕು. ಸಮನಾಗಿ 5 ಎಣ್ಣೆಗಳನ್ನು ಕೂಡ ಮಿಶ್ರಣ ಮಾಡ್ಕೋಬೇಕು. ಅದರಲ್ಲಿ ತುಪ್ಪ ಕೂಡ ಸೇರ್ಕೊಂಡಿರುತ್ತದೆ. 5 ಎಣ್ಣೆಗಳಂದ್ರೆ ತುಪ್ಪವೂ ಕೂಡ ಒಂದು ಎಣ್ಣೆ ರೀತಿಯಲ್ಲಿ. ಈ 5 ಎಣ್ಣೆಗಳನ್ನ ಮಿಶ್ರಣ ಮಾಡಿ 2 ದೀಪವನ್ನ ಅಥವಾ 5 ದೀಪವನ್ನ ದೇವರ ಮನೆಯಲ್ಲೇ ಹಚ್ಚಬೇಕು. ಹಚ್ಚಬೇಕಾದ್ರೆ ನೀವು ಉಪಯೋಗಿಸ್ತಕ್ಕಂತಹ ಬತ್ತಿ, ದೀಪದ ಬತ್ತಿ ಏನಿರುತ್ತಲ್ಲ ಅದು ಕೆಂಪು ಬಣ್ಣದ ಬತ್ತಿಯಾಗಿರಬೇಕು. ಈ ಕೆಂಪು ಬಣ್ಣದ ಬತ್ತಿಯಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ. ಈ ರೀತಿ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಶುಭವಾಗುತ್ತೆ. ಶುಭವಾಗೋದ್ರ ಜೊತೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ, ನಿಂತೋಗಿದೆ, ಈ ಎಲ್ಲ ಸಮಸ್ಯೆಗಳು ಕೂಡ ಇಲ್ಲಿಂದನೇ ನಿಮಗೆ ಪರಿಹಾರ ಆಗ್ತಕ್ಕಂಥದ್ದು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು ಎಲ್ಲಿ ಹಚ್ಚಬೇಕು, ಯಾವ ದಿಕ್ಕಿಗೆ ಹಚ್ಚಬೇಕು ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ ಬರ್ತದೆ.
ಈ ಸರ್ವಕಾರ್ಯ ಸಿದ್ಧಿ ಯಂತ್ರದ ಮುಂದೆ ಇದನ್ನ ಹಚ್ಚಬೇಕಾಗತ್ತೆ. ಈ ಯಂತ್ರಗಳು ನಿಮಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ಇದನ್ನ ಕೈಯಲ್ಲಿ ಬರೆದಿರ್ತಕ್ಕಂತಹ ಯಂತ್ರಗಳು. ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿ ಯಾರಾದರೂ ಯಂತ್ರಗಳ ಕೈಯಲ್ಲಿ ಬರೆಯುವವರಿತ್ತು ಅಂದ್ರೆ ಅವರ ಹತ್ರ ಈ ಒಂದು ಯಂತ್ರಗಳನ್ನ ತೆಗೆದುಕೊಂಡು ಆ ಒಂದು ಯಂತ್ರವನ್ನ ಸ್ಥಾಪನೆ ಮಾಡಿ ನೀವು ದೀಪವನ್ನ ಹಚ್ಚಬೇಕಾಗತ್ತೆ. ಆ ಯಂತ್ರ ಯಾವ ರೀತಿ ಇರುತ್ತೆ ಅಂದ್ರೆ, ಆ ಯಂತ್ರ ಈ ರೀತಿ ಇರುತ್ತದೆ ನೋಡಿ. ಇದು ಯಂತ್ರ ಕೈಯಲ್ಲಿ ಬರೆದಿರ್ತಕ್ಕಂಥದ್ದು, ಅದರ ಮೇಲೆ ಗಿಡಮೂಲಿಕೆಗಳನ್ನ ಕೂಡ ಹಾಕಿರ್ತೇವೆ. ಈ ರೀತಿಯಾಗಿರ್ತಕ್ಕಂಥದ್ದು ಅದನ್ನ ಅಷ್ಟದಿಗ್ಬಂಧನ ಮಾಡಿ ನೀವು ಅದನ್ನ ಸ್ಥಾಪನೆ ಮಾಡಿ ದೀಪವನ್ನ ಹಚ್ಚೋದ್ರಿಂದ ಅತ್ಯಂತ ಶುಭವಾಗುತ್ತೆ. ಈ ಯಂತ್ರ ನಿಮಗೇನಾದ್ರೂ ಸಿಗ್ತಾ ಇಲ್ಲ ಅಂದ್ರೆ ಕೆಳಕಂಡ ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವಿಳಾಸಕ್ಕೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಕೂಡ ಮಾಡಿಕೊಡ್ತೇವೆ. ನಾವು ಕಳಿಸ್ಕೊಡ್ತಕ್ಕಂತಹ ಈ ಯಂತ್ರಗಳನ್ನ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ. ಹಾಗೆ ಇದನ್ನ ಇಟ್ಟು ಇದಕ್ಕೆ ಗಿಡಮೂಲಿಕೆಗಳನ್ನ ಹಾಕಿ ಅಷ್ಟದಿಗ್ಬಂಧನವನ್ನ ಎಲ್ಲವನ್ನ ಕೂಡ ಮಾಡಿ ಆನಂತರದಲ್ಲಿ ನಿಮ್ಗೆ ಕಳಿಸ್ಕೊಡ್ತೇವೆ. ನಿಮ್ಮ ಹೆಸರಿನ ಮೇಲೆ ಪೂಜೆ ಆಗಿಯೇ ಈ ಯಂತ್ರ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಹಾಗಾಗಿ ಈ ಯಂತ್ರವನ್ನ ಇಟ್ಟು ಈ ತಂತ್ರ ಮಾಡೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ನಿಮಗೆ ಸಿಗುತ್ತೆ. ಹಾಗಾಗಿ ಸಾಧ್ಯವಾದವರು ತರಿಸಿ ಇದನ್ನ ಹಾಕೊಳ್ಳಿ. ಇಲ್ಲ ಅಂದ್ರೆ ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ. ಈ ಯಂತ್ರವನ್ನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ, ಶಕ್ತಿ ಇರುವಂತವರು. ಇಲ್ಲದೆ ಇತ್ತು ಅಂದ್ರೆ ಈ ಒಂದು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡಿಕೊಳ್ಳಿ. ಈ ಯಂತ್ರವನ್ನ ತರಿಸಿ ಇದಕ್ಕೊಂದು ಬೀಜ ಮಂತ್ರವನ್ನ ಇದರ ಜೊತೆ ಕೊಟ್ಟಿರ್ತೇವೆ. ಇದರ ಜಪವನ್ನ 108 ಬಾರಿ ಮಾಡಬಹುದು. ಇಲ್ಲದಂತವರು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡುತ್ತಾ ಕುಂಕುಮ ಅರ್ಚನೆಯನ್ನ ಮಾಡಿಕೊಂಡು ಆ ಕುಂಕುಮವನ್ನ ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಶತ್ರು ಬಾಧೆಗಳಾಗಿರ್ಬೋದು, ಎಲ್ಲವೂ ಕೂಡ ಅತ್ಯಂತ ವೇಗವಾಗಿ ಪರಿಹಾರ ಆಗುತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಸಂಪೂರ್ಣ ಆಗಲಿ. ಮಿಥುನ ರಾಶಿಯವರ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.